ವೆಲ್ಕಮ್ ಬ್ಯಾಕ್ ಟು ದಿ ವೆಂಕಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಬೇಗನೆ ಎದ್ದು ಬಾಗಿಲೆಲ್ಲ ಸರ್ಸಿ ರಂಗೋಲಿ ಹಾಕ್ತೆ. ಅಷ್ಟರಲ್ಲಿ ಅತ್ತೆ ರೋಮ್ ಶಕ್ತಿಯಿಂದ ಬಂದಿದ್ದರು. ಅವರು ಗಿಡಮೂಡಿ ಅಕ್ಕಿ ತಂದಿದ್ದಾರಲ್ವ, ಸೊ ಹಾಗಾಗಿ ಅದನ್ನು ಬೆಲ್ದನಕ್ಕೆ ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ಅಕ್ಕಿ ಮತ್ತು ಕೊಬ್ಬರಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ. ಅದು ಬೆಲ್ಲನ ಆಗೋಷ್ಟರಲ್ಲಿ ಹಸುತ್ರ ಹೋಗ್ಬಿಟ್ಟು ಹುಲ್ಲಾಕೋಣ ಅಂದ್ಬಿಟ್ಟು ನಾನು ಕೊಂಬನ ಹತ್ರ ಹೋದರೆ ಅದು ನೋಡ್ರಿ ಏನು ಮಾಡ್ಕೊಂಡಿದೆ ಅಂತ. ಯಾವಾಗಲೂ ಏನಾದರೂ ಒಂದು ಮಾಡ್ಕೊತಾನೆ ಇರುತ್ತೆ ಇದು. ನೋಡಿದ್ರೆ ಫುಲ್ಲು ತಲೆಯೆಲ್ಲ ಹುಲ್ಲೆಲ್ಲ ಹಾಕ್ಕೊಂಡು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದೆ ಅದು. ಸರಿ ಅಂದ್ಬಿಟ್ಟು ಹುಲ್ಲನ್ನೆಲ್ಲ ಎತ್ತಿದೆ. ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೊಗೆ ಹಾಕೋಣ ಅಂತ ಕುಳಿಸ್ಕೊಂಡೆ. ಅಮ್ಮ ಅವರು ನಾನೇ ಹಾಕ್ಕೊತೀನಿ ಅಂದ್ಬಿಟ್ಟು ಹೊಗೆ ಹಿಡ್ಕೊತಿದ್ರು ತಲೆಗೆ. ಅದನ್ನು ನಮ್ಮ ಬುಜ್ಜಿ ನೋಡ್ತಿದ್ರಲ್ವ, ಸೊ ಅವರು ನಾನು ಮಾಡ್ತೀನಿ ಅಂದ್ಬಿಟ್ಟು ಅವರು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಅವರು ಎದ್ದು ನಿಂತ್ಕೊಂಡು ತಲೆಯೆಲ್ಲ ಆಡಿಸೋದು ಎಲ್ಲ ಮಾಡ್ತಿದ್ರು. ನಾನು ಕೂಡ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಈಚೆಗಡೆ ತಲೆ ಬಾಚ್ಕೊತಿದ್ದೆ. ಅಷ್ಟರಲ್ಲಿ ಅಪ್ಪನೂ ಕೂಡ ಕೆಲಸದಿಂದ ಬಂದಿದ್ದರು. ಅದನ್ನು ನೋಡಿಬಿಟ್ಟು ನನ್ನ ದೊಡ್ಡ ಮಗಳು ಹೋಗಿ ಅಪ್ಪ ಹತ್ರ ಸೇರ್ಕೊಂಡ್ಬಿಟ್ಟಿದ್ರು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಫೋನ್ ಮಾಡಿ ರೆಡಿಯಾಗ್ರಿ ಆನೆಕಲ್ಗೆ ಹೋಗೋಣ ಅಂದರು. ಸರಿ ಅಂದ್ಬಿಟ್ಟು ನಾವು ಕೂಡ ರೆಡಿಯಾಗಿ ಆನೆಕಲ್ಗೆ ಬಂದ್ವಿ. ವೆಂಕಿಯವರು ಮಕ್ಕಳ ಜೊತೆ ಆಡ್ಕೊಂಡಿದ್ರು. ಸೊ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಮಾಡಿಬಿಟ್ಟು ನಾವು ಕೂಡ ಕುತ್ಕೊಂಡು ಊಟ ತಿಂದ್ವಿ. ಯಾವಾಗಲೂ ನಾವು ಜೊತೆಲೇ ಕುತ್ಕೊಂಡು ತಿಂತೀವಿ. ಊಟ ಎಲ್ಲ ತಿಂದ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಾಕ್ಬಿಟ್ಟು ಮಲ್ಕೊಳಕ್ಕೆ ಹೋಗೋಣ ಅಂತ ರೂಮ್ಗೆ ಹೋದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮತ್ತು ಬುಜ್ಜಿ ಇಬ್ಬರು ಕೂಡ ಮಲ್ಕೊಂಡಿದ್ದು ಹೋಗ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.